ಆಲ್ಮೋಸ್ಟ್ 90% ಅಷ್ಟು ಸೆಲೆಬ್ರಿಟಿಗಳು ತಮ್ಮ ಹೆಸರಿನಲ್ಲಿ ಸಿಮ್ ಅನ್ನ ಖರೀದಿ ಮಾಡಿರೋದಿಲ್ಲ, ಬೇರೆಯವರ ಹೆಸರಲ್ಲಿ ಸಿಮ್ ಅನ್ನ ಖರೀದಿ ಮಾಡಿರ್ತಾರೆ. ಯಾವ ಕಾರಣಕ್ಕೆ ತಮ್ಮ ಆಪ್ತರ ಹೆಸರಿನಲ್ಲಿ ಸಿಮ್ ಅನ್ನ ಅಂದ್ರೆ ಅವರಿಂದ ತರಿಸ್ಕೊಂಡು ಅದನ್ನ ಬಳಕೆ ಮಾಡ್ತಾ ಇರ್ತಾರೆ ಅನ್ನುವಂಥದ್ರ ಬಗ್ಗೆ ಕಾರಣಗಳನ್ನ ಕೊಡ್ತಾ ಹೋಗ್ತೀನಿ. ಏನ್ ರೀಸನ್ ಇಲ್ಲಿ ಪ್ರಮುಖವಾಗಿ ಕಾಣ್ತಾ ಇದೆ ಅಂತ. ಸೆಲೆಬ್ರಿಟಿಗಳು ಹೀಗೆ ಮಾಡ್ತಾ ಇರೋದು ಯಾಕೆ ಈ ರೀತಿಯಾಗಿ ಎಲ್ಲಾ ಸೆಲೆಬ್ರಿಟೀಸ್ಗಳು ಆಲ್ಮೋಸ್ಟ್ ಮಾಡ್ತಾ ಇರ್ತಾರೆ? ಅದಕ್ಕೆ ಪ್ರಮುಖ ಕಾರಣ ಇದೆ. ಅವ್ರಿಗೇನೋ ಮರೆಮಾಚಬೇಕು ಅಂತ ಅಲ್ಲ, ಕಾಟ ತಪ್ಪಿಸ್ಕೊಳ್ಬೇಕು ಅಂತ. ನ್ಯೂಸ್ 18ನಲ್ಲಿ ಸಿಮ್ ಸೀಕ್ರೆಟ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬೇರೆಯವರ ಹೆಸರಿನಲ್ಲೇ ಯಾಕೆ ಖರೀದಿ ಮಾಡ್ತಾರೆ, ತಮ್ಮ ದಾಖಲೆಗಳನ್ನ ಯಾಕೆ ನೀಡೋದಿಲ್ಲ? ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು. ಸಿಮ್ ಖರೀದಿಗೆ ಆಧಾರ್ ಕಾರ್ಡ್ ಕಡ್ಡಾಯ ಅಲ್ವಾ? ಯಾರಾದ್ರೂ ಒಬ್ರು ಒಂದು ಸಿಮ್ ಅನ್ನ ಖರೀದಿ ಮಾಡಬೇಕು ಅಂದ್ರೆ ಆಧಾರ್ ಕಾರ್ಡ್ ಅನ್ನಂತೂ ಕೊಡ್ಲೇಬೇಕು, ಕೆಲವೊಂದು ದಾಖಲೆಗಳನ್ನ ಕೊಡಬೇಕು. ಅದರಲ್ಲಿ ತಂಬ್ ಇಂಪ್ರೆಷನ್ ಕೂಡ ಈಗ ಮ್ಯಾಂಡೇಟರಿ ಆಗಿದೆ, ಐ ಸ್ಕ್ಯಾನ್ ಕೂಡ ಮ್ಯಾಂಡೇಟರಿ ಆಗಿರುವಂಥದ್ದು. ಸೊ ಹೀಗಾಗಿ ಈ ಮೂರನ್ನು ಕೊಡಬೇಕು ಅಂದ್ರೆ ಅವರೇ ಹೋಗಬೇಕು, ಇಲ್ಲ ಅಂದ್ರೆ ಇವರಾದ್ರೂ ಅಂದ್ರೆ ಸೆಲೆಬ್ರಿಟೀಸ್ ಅನ್ನುವ ಕಾರಣಕ್ಕೋಸ್ಕರ ಯಾರಾದ್ರೂ ಕಂಪ್ನಿಯವರಂತೂ ಬಂದೇ ಬರ್ತಾರೆ. ಆದ್ರೆ ಇದೆಲ್ಲ ಕೊಟ್ಟು ಯಾಕೆ ಸುಮ್ಮನೆ ಫ್ಯಾನ್ಸ್ಗಳ ಹತ್ರ ಸಿಕ್ಕಾಕೊಬೇಕು? ಅಥವಾ ಅವ್ನು ಯಾರೋ ತಗೊಂಬಂದವನೇ ಇಲ್ಲ ನೋಡಿ ಇದು ದರ್ಶನ್ ಫೋನು ಅಥವಾ ಬೇರೆಯವ್ರ ನಂಬರು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದು ಸಾಕಷ್ಟು ಜನ ಕರೆಯನ್ನ ಮಾಡ್ತಾ ಇರ್ತಾರಲ್ಲ, ಹೇಗೋ ಒಂದು ನಂಬರನ್ನು ಕನೆಕ್ಟ್ ಮಾಡ್ತಾರಲ್ಲ. ಸೊ ಪದೇ ಪದೇ ಯಾಕೆ ಕಾಟ ಅನ್ನುವಂಥ ಮೇನ್ ರೀಸನ್ ಇರುತ್ತೆ. ತಮ್ಮ ದಾಖಲೆಗಳು ದುರ್ಬಳಕೆ ಆಗುವಂಥ ಭಯ ಇರುತ್ತೆ. ಸಿಮ್ ವೆರಿಫಿಕೇಶನ್ ವೇಳೆ ನಂಬರ್ ಕೂಡ ಸಿಗುತ್ತೆ. ಸೊ ಹೀಗಾಗಿ ಬೇಡವಾದ ಕರೆಗಳಿಂದ ಕಿರಿಕ್ ಶುರುವಾಗುತ್ತೆ, ಕಿರಿಕಿರಿ ಉಂಟಾಗುತ್ತೆ, ಸುಮ್ಮನೆ ತೊಂದರೆ. ಮೊದಲೇ ಬ್ಯುಸಿ ಸ್ಕೆಡ್ಯೂಲ್ನ ನಡುವೆ ಫೋನ್ ರಿಸೀವ್ ಮಾಡಲಿಲ್ಲ, ಇವ್ರಿಗೆ ಕೊಬ್ಬು ದುರಹಂಕಾರ ಅದು ಇದು ಅಂತಾರೆ ಅನ್ನೋ ಒಂದು ಕಾರಣ ಕೂಡ ಪ್ರಮುಖವಾಗಿರುತ್ತೆ. ಈ ಕಾರಣಕ್ಕೆ ಆಪ್ತರ ಹೆಸರಿನಲ್ಲಿ ಸಿಮ್ ಅನ್ನ ಖರೀದಿ ಮಾಡಲಾಗುತ್ತೆ. ಫ್ಯಾನ್ಸ್ಗಳ ಕಾಟಕ್ಕೆ ಪದೇ ಪದೇ ನಂಬರನ್ನ ಬದಲು ಮಾಡ್ತಾನೆ ಇರ್ತಾರೆ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು. ಇತ್ತೀಚೆಗೆ ಪ್ರೈವೇಟ್ ಮೋಡ್ ನಂಬರನ್ನ ಕೂಡ ಖರೀದಿ ಮಾಡಿ ಅದನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೇವ್ ಆಗದ ನಂಬರ್ನಿಂದ ಕಾಲ್ ಬರೋದಿಲ್ಲ ಅನ್ನುವಂಥ ಪ್ರಮುಖ ಕಾರಣ ಕೂಡ ಇದರಲ್ಲಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಆಲ್ಮೋಸ್ಟ್ ನಾನು ಆಗ್ಲೇ ಹೇಳ್ತಾ ಇದ್ದೆ, 90% ಅಷ್ಟು ಸೆಲೆಬ್ರಿಟೀಸ್ಗಳು ತಮ್ಮ ಹೆಸರಿನಲ್ಲಿ ಸಿಮ್ ಅನ್ನ ಬಳಸ್ತಾರಲ್ಲ, ತಮ್ಮ ಆಪ್ತರ ಹೆಸರಿನ ಸಿಮ್ ಅನ್ನ ಬಳಕೆ ಮಾಡ್ತಾ ಇರ್ತಾರೆ. ಇಲ್ಲಿ ಪ್ರಮುಖವಾಗಿ ತಮ್ಮ ವೈಯಕ್ತಿಕ ವಿಚಾರಗಳು ಅಂದ್ರೆ ದಾಖಲೆಗಳು ಬೇರೆಯವರಿಗೆ ಗೊತ್ತಾಗ್ತವೆ ಅನ್ನೋದು ಒಂದು ರೀಸನ್. ಆದ್ರೆ ಮತ್ತೊಂದು ಪ್ರಮುಖವಾಗಿ ಅಂದ್ರೆ ಅಭಿಮಾನಿಗಳಾಗಿರ್ಬೋದು ಅಥವಾ ಯಾರ್ಯಾರೋ ಬೇರೆಯವರು ಪದೇ ಪದೇ ಕರೆಯನ್ನ ಮಾಡಿ ಕಿರಿಕಿರಿ ಉಂಟು ಮಾಡ್ತಾರೆ ಅಂತ ಹೇಳಲಾಗ್ತದೆ. ನೋಡ್ತಾ ಹೋದಾದ್ರೆ ಈ ವಿಚಾರದಲ್ಲಿ ಎಸ್ ಪೃಥ್ವಿ, ನೀವು ಹೇಳಿದಾಗೆ 90% ಅಲ್ಲ, ಅದನ್ನು ಇನ್ನೊಂದು ಸ್ವಲ್ಪ ಒಂದು 95% ಅಂತ ಅನ್ಬೋದು. ಸ್ಯಾಂಡಲ್ವುಡ್ನ ಬಹುತೇಕ ನಟ ನಟಿಯರು ಕೂಡ ಅವರು ಬಳಸ್ತಿರುವಂಥ ಸಿಮ್ ಅವರ ಹೆಸರುಗಳಲ್ಲಿ ಇರೋದಿಲ್ಲ. ಆಗಲೇ ನೀವು ಹೇಳಿದಾಗೆ ಅದಕ್ಕೆ ಮೊದಲ ಕಾರಣ ಒಂದು ಬಯೋಮೆಟ್ರಿಕ್, ಅಂದರೆ ಅವರ ಒಂದು ಥಂಬ್ ಇಂಪ್ರೆಷನ್ ಇರ್ಬೋದು, ಅವರ ಐ ಸ್ಕ್ಯಾನ್ ಏನಿದೆ. ಇತ್ತೀಚೆಗೆ ಅಂದರೆ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಬಂದ ನಂತರ ಅದರಲ್ಲೂ ಕೂಡ ಸಿಮ್ ಪಡೆಯೋದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಿದ ನಂತರ ಯಾರೇ ಆದರೂ ಕೂಡ ಸಿಮ್ ಪಡೆಯೋದಕ್ಕೆ ಸಿಮ್ ಔಟ್ಲೆಟ್ಗೆ ಹೋಗಿ ಅವರ ಆಧಾರ್ ಕಾರ್ಡನ್ನು ಒಂದು ವೆರಿಫಿಕೇಷನ್ ಮಾಡಬೇಕನ್ನಂಥ ಸಂದರ್ಭದಲ್ಲಿ ಅವರ ಒಂದು ಥಂಬ್ ಇಂಪ್ರೆಷನ್ ಕೊಡಬೇಕು, ಜೊತೆಗೆ ಅವರ ಐ ಸ್ಕ್ಯಾನ್ ಕೂಡ ಆಗಬೇಕು. ಇದಾದ ನಂತರವಷ್ಟೇ ಅವರಿಗೆ ಒಂದು ಸಿಮ್ ಕೊಡ್ತಾರೆ. ಅದಾದ ನಂತರ ಯಾವುದೇ ಒಂದು ನೆಟ್ವರ್ಕ್ ಸಿಮ್ ಇರಲಿ, ಅದರಲ್ಲೂ ಒಂದು ಜಿಯೋ ಇರ್ಬೋದು, ಏರ್ಟೆಲ್, ವೋಡಾಫೋನ್, ಯಾವುದೇ ಸಿಮ್ ಆದರೂ ಕೂಡ ಆ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಅವರ ಒಂದು ಡಾಕ್ಯುಮೆಂಟ್ಸ್ ಏನಿದೆ, ಆಧಾರ್ ಕಾರ್ಡ್ ಏನಿದೆ, ಅದು ಅವರ ಒಂದು ವೆರಿಫಿಕೇಷನ್ಗೋಸ್ಕರ ಬಹುತೇಕ ಎಲ್ಲ ನೆಟ್ವರ್ಕ್ಗಳ ಕಂಪ್ನಿಗಳ ಹೆಡ್ ಆಫೀಸ್ ಮುಂಬೈಲಿದೆ. ಸೊ ಈ ಮುಂಬೈಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಇವರ ಒಂದು ಸೆಲೆಬ್ರಿಟಿಗಳ ಫೋಟೋ ಅವರ ಆಧಾರ್ ಕಾರ್ಡಲ್ಲಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಆಧಾರ್ ಕಾರ್ಡ್ ಮಿಸ್ಯೂಸ್ ಆಗುತ್ತೆ. ಅದರ ಜೊತೆಗೆ ಆಧಾರ್ ಕಾರ್ಡ್ನಲ್ಲಿ ಇದು ಅವರ ನಂಬರ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದರಿಂದ ಅವರ ಒಂದು ನಂಬರ್ ಎಲ್ರಿಗೂ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಬೇರೆಯವರ ಹೆಸರಿನಲ್ಲಿ ಒಂದು ಸಿಮ್ಮನ್ನು ಪಡೀತಾರೆ. ಅದರ ಜೊತೆಗೆ ಔಟ್ಲೆಟ್ ಶಾಪ್ಗೆ ಹೋಗಿ ಅವರು ತಮ್ಮ ಇಂಪ್ರೆಷನ್ ಕೊಡಬೇಕಾದ್ರಿಂದ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಜನರಿಂದ ಅಥವಾ ಅಭಿಮಾನಿಗಳು ಅವರನ್ನು ಸುತ್ತುವರಿಯೋ ಸಾಧ್ಯತೆ ಇರುತ್ತೆ. ಅವರ ಒಂದು ಪ್ರೈವಸಿಗೆ ಒಂದು ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಔಟ್ಲೆಟ್ ಶಾಪ್ಗೆ ಹೋಗೋದಿಲ್ಲ. ಇತ್ತೀಚೆಗೆ ಅಂದರೆ ಕಳೆದ ಒಂದು 3-4 ತಿಂಗಳುಗಳಿಂದ ಕೂಡ ಈಗ ಇತ್ತೀಚೆಗೆ ದಿನಗಳಲ್ಲಿ ಒಂದು ಸಿಮ್ ವೆರಿಫಿಕೇಷನನ್ನು ಅವರ ಮನೆಗೆ ಹೋಗಿ ಕೊಡುವಂತಹ ಒಂದು ವ್ಯವಸ್ಥೆ ಇತ್ತೀಚೆಗೆ ಸಿಗ್ತಾ ಇದೆ. ಆದರೆ ಡಿಜಿಟಲ್ ಇಂಡಿಯಾ ಬಂದ ನಂತರ ಅಂದರೆ ಕಳೆದ ಒಂದು 2 ವರ್ಷಗಳಿಂದ ಯಾರೇ ಆದರೂ ಕೂಡ ಸಿಮ್ಮನ್ನು ಪಡಿಬೇಕಾದ್ರೆ ಸಿಮ್ ಔಟ್ಲೆಟ್ ಶಾಪ್ಗೆ ಹೋಗಬೇಕಾಗಿತ್ತು. ಈ ಒಂದು ಪ್ರಮುಖ ಕಾರಣ. ಜೊತೆಗೆ ಅವರ ಆಧಾರ್ ಕಾರ್ಡ್ ಏನಿದೆ, ಆ ಆಧಾರ್ ಕಾರ್ಡು ಎಲ್ಲಿ ಮಿಸ್ಯೂಸ್ ಆಗುತ್ತೋ, ಸೊ ಅದರ ಜೊತೆಗೆ ಸಿನಿಮಾ ನಟ ನಟಿಯರು ಅವರ ಸಿನಿಮಾ ಆ್ಯಕ್ಟಿಂಗ್ ಒಂದೇ ಅಲ್ಲ, ಅದರ ಜೊತೆಗೂ ಕೂಡ ಬೇರೆ ಆದಂತಹ ಒಂದು ಬಿಸ್ನೆಸ್ಗಳನ್ನು ಮಾಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಅವರ ವ್ಯವಹಾರದ ವಿಚಾರದಲ್ಲೂ ಕೂಡ ಈ ಒಂದು ನಂಬರನ್ನು ಕೊಡುತ್ತಾರೆ. ಅಲ್ಲೂ ಕೂಡ ಅವರ ವೈಯಕ್ತಿಕ ವಿಚಾರಗಳು ಯಾರಿಗೂ ಕೂಡ ರಿವೀಲ್ ಆಗಬಾರದು. ಸೊ ಈ ಎಲ್ಲ ಕಾರಣಗಳಿಂದ ಕೂಡ ನಟ ನಟಿಯರು ಅವರ ಒಂದು ಸಿಮ್ಗಳನ್ನು ಅವರ ಆತ್ಮೀಯರಿರ್ಬೋದು, ಅವರ ಜೊತೆಯಲ್ಲಿರುವಂಥವರ ಹೆಸರಿನಲ್ಲಿ ಪಡೆದು ಆ ಒಂದು ಸಿಮ್ಮನ್ನು ಬಳಸುವಂಥದ್ದು. ಅದೇ ರೀತಿಯಾಗಿ ಸ್ಯಾಂಡಲ್ವುಡ್ನಲ್ಲೂ ಕೂಡ ಬಹುತೇಕ ನಟ ನಟಿಯರು ಇದೇ ರೀತಿಯಾಗಿ ಬೇರೆಯವರ ಹೆಸರಿನ ಸಿಮ್ಮನ್ನೇ
ಬಳಕೆ ಮಾಡ್ತಿರುವಂಥದ್ದು ಪೃಥ್ವಿ. ಓಕೆ, ಧನ್ಯವಾದ ಸತೀಶ್ ನೀವೆಲ್ಲ ಮಾಹಿತಿಗಾಗಿ. ಇಲ್ಲಿ ಪ್ರಮುಖವಾಗಿ ಫ್ಯಾನ್ಸ್ಗಳಿಗೆ ನಂಬರ್ ಸಿಕ್ಬಿಟ್ರಂತೂ ಹಬ್ಬ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಬಾಸ್ ಫೋನ್ ನಂಬರ್ ಸಿಕ್ತು ಅಂತ ಊರಿಗೆಲ್ಲ ಹಂಚ್ಕೊಂಡು ಫೋನ್ ಮಾಡಿ ಎಳಿತಾರೆ. ಸೊ ಅವ್ರಿಗೂ ಒಂದು ಪ್ರೈವೇಸಿ ಅನ್ನೋದು ಬೇಕಾಗಿರ್ತಲ್ಲ, ಆ ಕಾರಣಕ್ಕೋಸ್ಕರ ಬೇರೆಯವರ ಹೆಸರಿನಲ್ಲಿ ಸಿಮ್ ಅನ್ನ ಯೂಸ್ ಮಾಡ್ತಿರ್ತಾರೆ. ಇದು ತಪ್ಪು ಅಂತನೂ ಕೂಡ ಅಲ್ಲ, ಬಿಕಾಸ್ ಒಂದು ಖಾಸಗಿತನ ಅನ್ನುವಂಥದ್ದು ಇರುತ್ತಲ್ಲ ಒಬ್ಬ ಮನುಷ್ಯನಿಗೆ, ಆ ಒಂದು ಕಾರಣ ಅದು ದುರುಪಯೋಗ ಆಗಬಾರ್ದು ಅನ್ನುವಂಥ ರೀಸನ್ ಪ್ರಮುಖವಾಗಿದೆ.